ಫೋಟೋ ಹಿಂದೆ ಹೋದ್ರೆ ಧೂಳು, ಹೆಣ್ಣಿನ ಹಿಂದೆ ಹೋದ್ರೆ ಕೂಳು. ಯಾವಾಗ್ಲೂ ಹೆಣ್ಣನ್ನು ಅವಮಾನ ಮಾಡೋದೇ ಇವ್ರ ಕೆಲಸ. ಯಾರ ಹಣೆ ಬಾಯಿ ಯಾರಿಗೆ ಗೊತ್ತಿರುತ್ತೆ. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಸರ್, ಯಾರಾದ್ರೂ ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಕೌಂಟರ್ ಟಿಕೆಟ್ ತಗೊಂಡ್ಬಿಡಿ. ಟಿಕೆಟ್ ಅಲ್ಲಪ್ಪ ನಿಂದು. ಟಿಕೆಟ್ ನೀವೇ ಕೊಡ್ರಿ. ಟಿಕೆಟ್ ನಾವು ಕೊಡಲ್ಲಪ್ಪ, ಯಜಮಾನ್ರು ಕೌಂಟರ್ ಇದ್ರೆ ಎಲ್ಲ ತಗೋಬ ಟಿಕೆಟ್. ಏನ್ರಿ ಇದು? ಯಾಕ್ರಿ ಹೀಗೆ ಕಿತ್ತಾಡ್ತಿದ್ದೀರಾ? ಹೋಗ್ರಿ, ಕ್ಯೂ ನಿಂತ್ಕೊಳ್ರಿ. ಹೋಗ್ರಿ, ಲೈನ್ ನಿಂತ್ಕೊಳ್ರಿ, ಹೋಗ್ರಿ. ಎಲ್ಗ ಹೋಗ್ಬೇಕಮ್ಮ? ಸರ್, ಹೊಸಪೇಟ್ ಕೊಂಡು ಟಿಕೆಟ್ ಕೊಡಿ ಸರ್. ಸರ್, ಹೊಸಪೇಟ್. ಏ ಕುಮಾರ, ಬಾರ ಇಲ್ಲಿ. ಅಣ್ಣ ಬಂದೆ. ಇಲ್ಲಿ ಎಲ್ಲೋ ಹೆಗಡ ಸತ್ ವಾಸನೆ ಬರ್ತಾ ಇದೆ. ನಿನಗ್ ಬರ್ತಾ ಇದೆಯೇನೋ? ಹೂನಣ್ಣ. ಅದು ಎಲ್ಲಿ ಅಂತ ಸ್ವಲ್ಪ ಸರ್, ಸ್ವಲ್ಪ ಬರ್ತೀರಾ ಇಲ್ಲಿಗೆ? ಏನ್ ಸರ್? ಕಾರ್ಪೊರೇಷನ್ ಲಾರಿ ತರ ಇಟ್ಕೊಂಡಿದ್ದಾನಲ್ಲ. ಯಾಕಪ್ಪ ಸ್ನಾನ ಮಾಡಿಲ್ಲ ನೀನು? 2 ತಿಂಗಳಿಂದ ಎಕ್ಸಾಮ್ ಓದ್ತಾ ಇದೀನಿ. ಸ್ನಾನ ಮಾಡಿದ್ರೆ ಎಲ್ಲ ಮರ್ತವಲ್ವಾ ಸರ್? ಯೋ ಯೋ, ನೀನ್ ಹೀಗೆ ಹೋದ್ರೆ ನಮ್ ಡ್ರೈವರ್ಗೆ ರೂಟ್ ಮರ್ತೋಗುತ್ತೆ ಕಣಯ್ಯ. ಹೋಗ, ನೀ ಬೇರೆ ಬಸ್ಸಲ್ಲಿ ಹೋಗ. ಹೋಗ ಹೋಗ. ಟಿಕೆಟ್ ಕೊಡಿ ಸರ್. ಟಿಕೆಟ್ ಇನ್ನೊಂದು ವಾರ ಸ್ನಾನ ಮಾಡ್ತಾ ಇದ್ರೆ ನಿನ್ಗೆ ಹಾಗೆ ಸಿಗುತ್ತೆ ಡೈರೆಕ್ಟ್ ಟಿಕೆಟ್. ಹೋಗ. ಎಲ್ಗೋಗ್ಬೇಕಪ್ಪ ನೀನು? ಸರ್, ನಾನು ಹಾಸ್ಪಿಟ್ಲ್ ಹೋಗ್ಬೇಕು ಸರ್. ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ಬಂದ್ಬಿಟ್ಟು ಹಾಸ್ಪಿಟ್ಲ್ ಹೋಗ್ತಾ ಇಲ್ಲಪ್ಪ ಇವಳು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. सड़क 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 पर सड़क पर टहन रजत सड़क पर टहन. ಆ ಹುಡುಗರು ನಿಂಗೆ ಝೂಮ್ ಹೋಗ್ತಾ ಇದಾರೆ. ಝೂಮಾ? ಝೂಮ್ ಅಂದ್ರೇನು? ಅದೇ ಲೈನ್ ನೋಡಿಯೋದು. ಲೈನಾ? ಏ, ಯಾರ್ ಹೇಳ್ಕೊಡ್ರು ನಿಂಗೆ ಇದನ್ನೆಲ್ಲ? ವಯಸ್ಸಿಗೆ ಮೀರಿದ ಮಾತು. ಅಲ್ಲೇ ನೋಡ್ತಿದ್ಯಾ? ಪುಸ್ತಕ ನೋಡು. ಪಕಡ್. ಓಳ್ ಅಲ್ಲಿದ್ದಾಳೆ, ನಾ ಇಲ್ಲಿದ್ದೀನಿ. ಹೆಂಗೋ ಹಿಡ್ಕೊಳ್ಳೋದು? ಪಕಡ್. ಕಮರ್ ಕಸ್. ಮಕ್ಕಳೆಲ್ಲ ಬ್ಯುಸಿ ಆಗವ್ರೆ, ನಾನ್ ಫ್ರೀ ಆಗಿದ್ದೀನಿ. ಓಕೆನಾ? ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಹಾಕ. ಚೆನ್ನಾಗಿ ತಂಗುಳ್ ತಿಂದ್ಬಿಟ್ಟು ಕಂಡವ್ರ ಹೆಣ್ಮಕ್ಳ ಮೇಲೆ ಕಣ್ಣಾಗ್ತವೆ. ಮಾಡಕ್ ಬೇರೆ ಕ್ಯಾಮೆ ಇಲ್ಲ. ಏಯ್, ಎಲ್ವಾ ಮನು? ಬಂದೆ ನಡಿ, 1 ನಿಮಿಷ. ಮಾತಿಗಿಂತ ಮೌನ ಶ್ರೇಷ್ಠ, ಆಟಕ್ಕಿಂತ ನೋಟ ಶ್ರೇಷ್ಠ, ಅಮೃತಕ್ಕಿಂತ ತಾಯಿಯ ಹಾಲು ಶ್ರೇಷ್ಠ. ತಿರುಪತಿ ಸೀಟ್ ಇಲ್ಲ, ಹೋಗ. ಬೇರೆ ಬಸ್ ತಗೊಂಡು ಹೋಗ. ಪ್ಲೀಸ್ ಸರ್, 2 ಟಿಕೆಟ್ ನೋಡಿ ಸರ್, ಪ್ಲೀಸ್ ಸರ್. ಎಲ್ಲಿಗೆ ಹೋಗ್ಬೇಕಪ್ಪ? ಮಂಗಳೂರಿಗೆ ಟಿಕೆಟ್ ಕೊಡಿ. ಒಬ್ನೇ ಇದೆಯಾ? ಒಬ್ಬ ಲೇಡಿ ಬರ್ತಾ ಇದಾರೆ ಸರ್. ನಿಮ್ಮ ಮನೆಯವರ? ಪಕ್ಕದ ಮನೆಯವರು ಸರ್. ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗ್ತಾ ಇದೆಯಾ? ಟಿಕೆಟ್ ಕೊಡಲ್ಲ, ಹೋಗ. ಸಜ್ಜನರ ಸಂಘ ಶ್ರೇಷ್ಠ, ಸನ್ನಡತೆ ಎಂದು ಶ್ರೇಷ್ಠ, ಸಹೃದಯದ ಮಾತು ಸರ್ವಶ್ರೇಷ್ಠ. ಯಾರಿದು? ಖಾಲಿ ಗೋಡೆ ಕಾಣಂಗಿಲ್ಲ. ಎಲ್ ಕಂಡ್ರೆ ಅಲ್ಲೇ ಗೀಚ್ಬಿಡ್ತೀಯ. ನಿಂಗೆ ಸ್ವಲ್ಪನೂ ಬುದ್ಧಿ ಇಲ್ಲ. ಕತ್ತೆ ಕತ್ತೆ. ಕಣ್ ಕಡೆಯಲ್ಲೆಲ್ಲ ಗೀಚಿದ್ರೆ ನಿನ್ನ ಹುಡುಗಿ ಅನ್ನಲ್ಲ, ಹುಚ್ಚಿ ಅಂತ. ನೋಡ್ರಿ, ನಿಮ್ ಮಗಳಿಗೆ ನಾನು ಹಂಗೆ ಸ್ಕೂಲ್ ಬೋರ್ಡ ಕರೆ ಆಚೆ ಮಗಳನ್ನ. ನಿನ್ ವಯಸ್ಸಲ್ಲಿ ನಾನು 8,000 ರೂಪಾಯಿ ದುಡಿತಾ ಇದ್ದೆ.
ಒಳ್ಳೆ ಕೆಲಸ ಮಾಡ್ತಿದ್ರಪ್ಪ. ಅದನ್ನೇ ನೀನ್ ಮಾಡು ಅಂತ ಹೇಳ್ತಾ ಇರೋದು. ಉಯ್ಬೇಡ ಕಣಪ್ಪ. ಈ ಗುಣಗೋದನ್ನ ಬಿಟ್ಟು ಕೆಲಸದ ಕಡೆ ಗಮನ ಕೊಟ್ಟಿದ್ರೆ ತಿಂಗಳಿಗೆ 30 ರಿಂದ 40 ಸಾವಿರ ರೂಪಾಯಿ ದುಡಿತಾ ಇದ್ದೀನಿ. ನೀನು 3 ಹೊತ್ತು ಫ್ರೆಂಡ್ಸ್ ಅಂತ ಬೀದಿ ಸುತ್ತೀಯ. ಅಪ್ಪ ಪ್ಲೀಸ್, ಪೆಟ್ರೋಲ್ ನನ್ ಕಾಸು ಕೊಟ್ಬಿಟ್ರೆ ನಾನು ಇಳಿದು ನನ್ನ ಬೈಕಲ್ಲಿ ಬಂದ್ಬಿಡ್ತೀನಪ್ಪ. ನಾವು ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಅಪ್ಪ ಗಾಡಿ ನಿಲ್ಸಪ್ಪ ಅಪ್ಪ ಪ್ಲೀಸ್. ಯಾಕೆ? ಏನಾಯ್ತಾ? ಹೊತ್ತು ಗೊತ್ತಿಲ್ಲ ನಿನಗೆ? ಅರ್ಜೆಂಟ್, ಅದಕ್ಕೇನ್ ಗೊತ್ತಪ್ಪ ಹೊತ್ತು. ಪ್ರತಿ ಸಲ ನಾನು ಬರೆಯುವಾಗೆಲ್ಲ ಎಲ್ರು ನನ್ನ ಬೈತಿದ್ರು. ಮೊದಲನೇ ಸಲ ನೀವು ನನಗೆ ಪ್ರತಿ ಬರಹ ಕಳಿಸಿ ಈ ಹೆಣ್ಣಿನ ಮನಸ್ಸನ್ನ ತೃಪ್ತಿಗೊಳಿಸಿದ್ದೀರಾ. ಓ ಸಹೃದಯಿ, ನಿಮಗೆ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು. ಹುಡುಗಿನ ಎಲ್ಲ ಏನಪ್ಪ ಅದು ಸೂಸು ಎಲ್ಲ ಮಾಡಿದ್ಯಾ? ಈಗ ಮಾಡ್ಬೇಕಪ್ಪ. ಹೂನಪ್ಪ. ಏನಪ್ಪ ನೀನ್ ಇದನ್ನೆಲ್ಲ ಇನ್ಸ್ಪೆಕ್ಷನ್ ಮಾಡ್ಕೊಂಡು? ಯಾವಾಗ್ಲೂ ನೀನ್ ಬುದ್ಧಿ ಕಲಿಯೋದು? ನಿನ್ ಬುದ್ಧಿ ಹೇಳಿ ಹೇಳಿ ನನ್ನ ಅರ್ಧ ಆಯ್ಸ್ ಕಳೆದೋಯ್ತು ನೋಡು. ನಾನು ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ನಿನಗೂ ಸ್ವಂತ ಬುದ್ಧಿ ಅನ್ನೋದಿರ್ಬೇಕು. ಅರ್ಥ ಮಾಡ್ಕೋ. ನಿನ್ನ ಭವಿಷ್ಯ ನಿನ್ನ ಕೈಲೇ ಇದೆ. ಏ ಹೃದಯವಾಸಿಯೇ, ಹೇಗಿದ್ದೀಯಾ? ನಿನ್ನಲ್ಲಿ ಕುಳಿತಿರುವ ನಾನು ನಿನಗೊಂದು ವಿಷಯ ತಿಳಿಸಬೇಕು. ಹೃದಯಕ್ಕೆ ಹೃದಯದ ಆಸೆಯ ಕೇಳಲು ಕಾತರ, ಬೇಗ ತಿಳಿಸುವೆಯಾ? ಯಾಕೆ? ಏನಾಯ್ತೆ? ಕ್ಷಮಿಸ್ಬಿಡಮ್ಮ. ಏನಾಯ್ತಮ್ಮ? ಯಾಕ ಮಾಡ್ತಿದ್ಯಾ? ನಾನೊಂದು ಹುಡುಗನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅವನಿಲ್ಲಂದ್ರೆ ನಾನು ಬದುಕಿರೋದಿಲ್ಲ. ತಲೆಗೆಲೆ ಕೆಟ್ಟಿದ್ದೇನೆ. ಅವನು ಯಾರು ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ಹೇಗಿದ್ದಾನಂತ ಗೊತ್ತಿಲ್ಲ. ಬಸ್ನಿಂದ ಏನೇನೋ ಬರ್ಕೊಂಡ್ಬಿಟ್ರೆ ಅದು ಲವ್ವಾ? ಹೋಗೆ ಬರ್ಕೊಂಡಿದ್ದೆ ಮೇಡಮ್. ಪ್ಲೀಸ್. ಅಯ್ಯೋ ಪವಿ, ಯಾರಿಗಾದ್ರೂ ಹೇಳಿದ್ರೆ ನಗ್ತಾರೆ ಕಣೆ. ಅವನು ಯಾರು ಅಂತ ಗೊತ್ತಿದ್ರೆ ನಾನೇ ಕರೆದು ಮಾತಾಡಿಸ್ತಿದ್ದೆ. ಅವನು ಯಾರು ಅಂತ ನಿನ್ಗೇ ಗೊತ್ತಿಲ್ಲ. ನಿನ್ನ ರೇಗ್ಸಕ್ಕೆ ಯಾರೋ ತಮಾಷೆ ಮಾಡ್ತಿದ್ದಾರೆ ಕಣೆ. ಇಲ್ಲಮ್ಮ, ಇಲ್ಲ, ನನ್ ಮನ್ಸು ನನಗ್ ಮೋಸ ಮಾಡಲ್ಲಮ್ಮ. ನನ್ ಪ್ರೀತಿ ನನಗ್ ದ್ರೋಹ ಮಾಡೋದಿಲ್ಲಮ್ಮ.
ನನಗೊಂದು ಬೇಕು. ನನಗೆ ಮದುವೆ ಬೇಡ. ಆಯ್ತು, ಕರ್ಕೊಂಡ್ ಬಾ. ಮದುವೆ ನಾನ್ ಮಾಡಿಸ್ತೀನಿ. ನಿಮ್ಮ ಅಪ್ಪನ ನಾನು ಒಪ್ಪಿಸ್ತೀನಿ. ಕರ್ಕೊಂಡ್ ಬರ್ತೀಯಾ? ನನಗೆ ಸ್ವಲ್ಪ ಟೈಮ್ ಕೊಡ್ತೀಯಾ? ಎಷ್ಟು ಬೇಕು? ಒಂದಿನ, 2 ದಿನ, 1 ವಾರ? 1 ತಿಂಗಳು? ಆಯ್ತು, 1 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟ್ರೊಳಗೆ ನೀನ್ ಅವನ್ನ ಕರ್ಕೊ ಬಂದ್ರೆ ಅವನ ಜೊತೆ ನಿನ್ ಮದ್ವೆ, ಇಲ್ಲಾಂದ್ರೆ ನಾವು ನೋಡಿದ ಹುಡುಗನ ಜೊತೆ ನಿನ್ ಮದ್ವೆ. ಈಗ ಹೋಗಿ ಮಲ್ಕೊ. ಏ ಹೃದಯವಾಸಿಯೇ, ನನ್ನ ಹೃದಯದ ಗೆಳೆಯನೆ, ನಾನು ತುಂಬಾ ಅವಸರವಾಗಿ ನಿನ್ನೊಂದಿಗೆ ಮಾತಾಡಬೇಕಾಗಿದೆ. ನನಗೆ ಮದುವೆ ಗೊತ್ತಾಗಿದೆ. ಕೂಡಲೇ ಸಂಪರ್ಕಿಸು. ಇಂತಿ ನಿನ್ನ ಹೃದಯ. ಹಲೋ ಸರ್, ನಮ್ಮ ಪ್ಲಾನ್ ರೆಡಿ ಆಯ್ತಾ ಸರ್? ನಾ ಚಂದ್ರ ಮಾತಾಡ್ತಾ ಇರೋದು. ರಾಂಗ್ ನಂಬರ್. ಅಮ್ಮ, ಅಪ್ಪನ ಹತ್ರ ಮೊಬೈಲ್ ಇದೆಯಲ್ಲ, ಅದನ್ನ ಈಸ್ಕೊಡಮ್ಮ ಪ್ಲೀಸ್. ನಿಂಗೆ ಯಾಕೆ ಮೊಬೈಲು? ಆ ನಂಬರ್ ಬರೆದು ಕಳ್ಸಿದೀನಿ, ಅವ್ರು ಫೋನ್ ಮಾಡ್ಬೋದು. ಅಮ್ಮ ಪ್ಲೀಸ್ 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 ಮಾ. ರೇ ಸುಮಿತ್ರಾ, ಏನ್ರಿ? ಈ ಲೈಟ್ ಬಿಲ್ ಸ್ವಲ್ಪ ಕಟ್ಬಿಡು. ನಿಮ್ಮ ಹತ್ರ ಮೊಬೈಲ್ ಇದೆಯಲ್ಲ, ಅದನ್ನ ಅವಳಿಗೆ ಕೊಡ್ರಿ. ಅವಳಿಗೆ ಯಾಕೆ ಮೊಬೈಲ್? ನಿಮಗೆ ಯಾಕ್ರಿ ಮೊಬೈಲ್? ಒಂದಿನ ನಾನು ಆ ಮೊಬೈಲ್ ಇಂದ ಫೋನ್ ಮಾಡಿದ್ರ ಕರೆನ್ಸಿ ಖಾಲಿ ಆಗುತ್ತೆ ಅಂತ ಪೋಸ್ಟ್ ಆಫೀಸ್ ಫೋನ್ ಇಂದ ತಾನೇ ಫೋನ್ ಮಾಡ್ತಿದ್ದು. ಅವಳಿಗಾದ್ರೂ ಉಪಯೋಗ ಆಗ್ಲಿ. ಕೊಡ್ರಿ ಕೊಡ್ರಿ ಫೋನು. ಸರ್ ನಮಸ್ಕಾರ ಸರ್. ಏನು? ಭದ್ರಾವತಿ ಬಸ್ ಎಲ್ಲಿದೆ ಸರ್? ಅಲ್ಲಿ 4ನೇ ಬಸ್. ಓಕೆ, 14, 15 ಸೀಟ್ ನಂಬರ್. Thank you, sir. ಹೊರಡಿ, ಹೊರಡ್ ಬನ್ನಿ. ಒಳ್ಳೇದು. ನೀರ್ ಕೊಡಲೇ ಕುಮಾರ. ಸಾರ್ ನಾನ್ ಸಾಮಾನ್ ಕಳ್ಕೊಂಡೆ ಸರ್. ಎಲ್ ಕಳ್ಕಂಡೆ? ಸರ್, ಬಸ್ಸಲ್ಲಿದ್ದ ಮಾಡ್ತಾ ಯಾವನ ಎಗ್ಗಿಸ್ಕೊಂಡು ಹೊಂಟೋಗ್ಬಿಟ್ಟವ್ನು ಸರ್. ನಾನೇನ್ ಮಾಡ್ಲಪ್ಪ ಅದಕ್ಕೆ? ಸರ್, ನಿಮ್ ಬಸ್ ಅಲ್ಲಿ ಹೋಗ್ತಾ ಇರೋದು. ಹುಡಿ ಕೊಡಿ ಸರ್ ನೀವೇ. ನಿನ್ನಂತ ಗೂಬೆ ನನ್ ಮಕ್ಕಳು ಹೀಗೆಲ್ಲ ಮಾಡ್ತೀರಾ ಅಂತ ಗೊತ್ತಿದ್ದೇನೆ. ಬಸ್ ರಿಜಿಸ್ಟ್ರೇಷನ್ ದಿವಸನೇ ಬಸ್ ನಂಬರ್ ಪ್ಲೇಟ್ ಹಾಕೋದಕ್ ಮೊದಲು ನಿಮ್ಮ ಅಮೂಲ್ಯವಾದ ಸಾಮಾನುಗಳಿಗೆ ನೀವೇ ಜವಾಬ್ದಾರರು ಅಂತ ಒಂದು ಬೋರ್ಡ್ ಹಾಕ್ಸಿದೀನಿ. ಓದಿದ್ಯಾ? ಸರ್, ಮನೆಗೂ ನನ್ನ ಹೆಂಡತಿ ಬೈತಾಳೆ ಸರ್. ಅವಳಿಗೆ ಏನಂತ ಉತ್ತರ ಕೊಡ್ಲಿ ಸರ್? ನಿನ್ನ ಹೆಂಡತಿ ಪ್ರಾಬ್ಲಮ್ ನನ್ನ ಹತ್ರ ಯಾಕೆ ಎತ್ತರ್ತೀಯ? ನೀನ್ ಕಳ್ಕೊಂಡಿರೋದಕ್ಕೆ ನಾನು ಉತ್ತರ ಕೊಡಕ್ಕಾಗತ್ತಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಇದಕ್ಕೆ ಇವರೇ ಸಾಕ್ಷಿ. ನನ್ ಯಾಕೋ ಹೇಳಿದ್ಯಾ? ನಾನು ವಸ್ತು ಹುಡುಕೊಡ್ತಿದ್ದಾರೆ. ಏನ್ ಮಾಡ್ತೀನಿ ಅಂತ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸಾಮಾನು ಹುಡುಕೊಡ್ಲೇಬೇಕು ಸರ್. ಅಯ್ಯೋ, ಹೇಳಪ್ಪ, ಅದೇನೇನ್ ಕಳ್ಕೊಂಡಿದ್ಯಾ ಅಂತ ಹೇಳು. ನಮ್ಮ ಅತ್ತೆ ಮನೆ ಕೊಟ್ಟ 2 ಹಿತ್ತಾಳೆ ಸಾಮಾನು, 2 ಹಿತ್ತಾಳೆ ಸಾಮಾನು, 2 ಬೆಳ್ಳಿ ಸಾಮಾನು, 2 ಬೆಳ್ಳಿ ಸಾಮಾನು, 2 ಸಿಲ್ವರ್ ಸಾಮಾನು, 2 ಸಿಲ್ವರ್ ಸಾಮಾನು. ಇನ್ನೇನಪ್ಪ ಹೇಳಪ್ಪ? ನಿನ್ ನಂಬರ್ ಹೇಳಪ್ಪ. 99 010 010 66 898 898. ಸರ್, ನಾನ್ ಸಾಮಾನು ಹುಡುಕಿ ಕೊಡ್ಲಿಲ್ಲ ಅಂದ್ರೆ ಭೂಮಿ ಎಲ್ಲ ಗಡ ಗಡ ಹೋಗುತ್ತೆ. ಬಸ್ಸಲ್ಲಿ ಹತ್ತವ್ರದೆಲ್ಲ ನನ್ನ ಲೆಕ್ಕ ಹಾಕಿಟ್ಕೊಂಡಿರಕ್ಕಾಗತ್ತಾ? ಕಾವಲ್ ಕಾಯಕ್ಕಾಗತ್ತಾ? ನಂಬರ್ ಕಳ್ಸಿದ್ನಲ್ಲ, ಫೋನು ಬಂದಿಲ್ಲ, ಏನು ಬರ್ದೂ ಇಲ್ಲ. ಯಾಕೆ? ಅಣ್ಣ, ಬುಕಿಂಗ್ ಎಲ್ಲ ಕಾಯ್ತಾ ಇದಾರಣ. ಬರ ಇಲ್ಲಿ. ಏನಣ್ಣ? ನಮ್ಮ ಅಪ್ಪನ ಮಗನೇ, ನಮ್ಮ ಅಪ್ಪನ ಮಗನೇ, ನಮ್ಮ ಅಮ್ಮನ ಮಗನೇ. 40 ಲಕ್ಷ ರೂಪಾಯಿ ಬಸ್ ಮೇಲೆ ಅವ್ನು ಯಾವನೊಬ್ಬ ಕೆರೆದ್ಬಿಟ್ಟು ಹೋಗ್ತಾ ಇದ್ದಾನೆ. ಯಾಕಿನ್ನು ಫೋನ್ ಮಾಡಿಲ್ಲ?
ಇಷ್ಟೊತ್ತಿಗೆ ಫೋನ್ ಬರ್ಬೇಕಿತ್ತಲ್ಲ. ಒಂದ್ ವೇಳೆ ಅಮ್ಮ ಹೇಳಿದ್ ನಿಜನಾ? ಇಲ್ಲ ನನ್ ಮನ್ಸ್ ನಂಗೆ ಮೋಸ ಮಾಡಲ್ಲ. ನನ್ ಪ್ರೀತಿ ಸತ್ಯ. ನೀನ್ ಕೇಳ್ದ 1 ತಿಂಗಳಿಗೆ 5 ದಿವಸ ಮಾತ್ರ ಬಾಕಿ ಇದೆ. ಪವಿ, ಅವನು ಯಾರು ಅಂತಾನೆ ಗೊತ್ತಿಲ್ಲ, ಅವನಿಗೋಸ್ಕರ ಕಣ್ಣೀರು ಹಾಕ್ತಿದ್ಯಾ? ನಾನು ಮನ್ಸಾರೆ ಅವನ್ನ ಪ್ರೀತಿಸಿದ್ದೀನಮ್ಮ. ನನ್ ಮನ್ಸು ತುಂಬಾ ಅವನೇ ಇದ್ದಾನಮ್ಮ. ನನ್ ಪ್ರೀತಿ ಪವಿತ್ರವಾದಮ್ಮ. ನನಗೆಲ್ಲ ಅರ್ಥ ಆಗುತ್ತೆ. ಗೋಡೆ ಮೇಲೆ ಗೊಂಬೆ ಬರ್ದ್ರೆ 4 ಚೆನ್ನಾಗ್ ಕಾಣುತ್ತೆ, ಗಾಳಿಲ್ ಬರ್ದ್ರೆ ಯಾರಿಗ್ ಗೊತ್ತಾಗುತ್ತಮ್ಮ? ನೀನ್ ಹೇಳೋದ್ನೆಲ್ಲ ನಾನ್ ಕೇಳಾಯ್ತು. ಈಗ ನಾನ್ ಹೇಳೋದನ್ನ ನೀನ್ ಕೇಳು. ನಿನ್ನ ಹುಚ್ಚು ಪ್ರೀತಿನ ಸುಟ್ಟಾಕು. ಮದುವೆಗೆ ರೆಡಿಯಾಗು. ಬಾಗಿಲು ತೆಗ್ದೇ ಇದೆ. ರಾತ್ರಿ ನಾನು ಚಿಲ್ಕ ಪೇಪರ್ ಕೊಡೆ. ರೀ, ನೀವೇನಾರು ಬಾಗಿಲು ತೆಗ್ದ್ರಾ? ನೀನ್ ಎದ್ಮೇಲಲ್ವ ನಾನು ಇದ್ದಿದ್ದು. ಪವಿತ್ರ, ಪವಿತ್ರ, ದಯವಿಟ್ಟು ನನ್ನನ್ನು ಯಾರು ಹುಡುಕಬೇಡಿ. ನಿಮ್ಮ ಪ್ರೀತಿಯ ಪವಿತ್ರ. ಅಲ್ಲೋಗ್ರಿ. ಹೇಳಿ ಮತ್ತೆ, ಕೈ ತೋರ್ಸಿದ್ರೆ ತೋರ್ಸೋದು ಹೆಚ್ಚೋ ಮಾಡೋದು ಹೆಚ್ಚ? ನಿಮಿಷ ಗಾಡಿ ನಿಲ್ಲುತ್ತೆ, ತಿಂಡಿಗೆ ಬನ್ನಿ ಸರ್. ಸರ್, ಬಿಸಿ ಬಿಸಿ ಇಡ್ಲಿ ವಡೆ, ಖಾರಾಬಾದ್ ಪೂರಿ, ಪೊಂಗಲ್. ಹಲೋ, ಪೊಂಗಲ್ ಸರ್. ಬಿಸಿ ಬಿಸಿ ಇಡ್ಲಿ ಸರ್. ಹಲೋ ಸರ್, ಎದ್ದೇಳಿ ಸರ್. ಬಿಸಿ ಇಡ್ಲಿ ಸರ್. ಹಲೋ ಸರ್, ಎದ್ದೇಳಿ ಸರ್. ಸರ್, ಮಿಸ್ ಮಾಡ್ಕೋಬೇಡಿ ಸರ್. ಬಿಸಿ ಬಿಸಿ ಸರ್, ಎದ್ದೇಳಿ ಸರ್. ಸರ್, ತಿಂಡಿ ಕದ ಯಾಕೆ ಸರ್ ಹೊಡಿತೀರಾ ಸರ್? ನಾನ್ ತಾನೆ ದುಡ್ಡು ನಿಮ್ಮ ಅಪ್ಪ ಕೊಡ್ತಾನ? ನಿದ್ದೆ ಮಾಡೋದು ಎಬ್ಬಿಸ್ತೇಲೋ ಇಡಿಯಟ್. ತಿಂಡಿ ಚೆನ್ನಾಗಿದೆ, ಪುಕ್ಸಾಟ ಕೊಡ್ತೀಯನೋ? ಕಡೆ ಕೊಡ್ತೀಯಲ್ಲೋ? ಹೋಗ ಆ ಕಡೆ. ಒಂದು ವಾಟರ್ ಬಾಟಲ್ ಕೊಡಿ. ಸ್ವೀಟ್ ಬಿಡೋ ಕೊಡಪ್ಪ. ಒಂದು ಬಾಳೆಹಣ್ಣು ಕೊಡಪ್ಪ. ಅಮ್ಮ ತಾಯಿ ಭಿಕ್ಷಾಕ್ರವ, ಅಮ್ಮ ತಾಯಿ ಭಿಕ್ಷಾಕ್ರವ. ಅಪ್ಪ 8 ಆಣಿ ಇದ್ರೆ ಹಾಕಪ್ಪ. ತಗೊಮ್ಮ.
ವಾಸಿಯೇ ನೀ ಎಲ್ಲಿರುವೆ, ನಿನಗಾಗಿ ಕಾದು ಕಾದು ನಾನು ಹೊಂದಿರುವೆ ಇಂತಿ ನಿನ್ನ ಹೃದಯ. ಸರ್ ನೀವು ನೋಡ್ಕೊಂಡಿದ್ಯಾರ ಸರ್? ಯಾರು ಸರ್? ತುಂಬಾ ಜನ ಬರ್ತಾರೆ, ಯಾರೋ ಕೊಡ್ತಾರೆ, ಯಾರು ಅಂತ ನೆನಪರ್ ಇಟ್ಕೊಳ್ಳೋದು ಸರ್.